ಮುಡಿಪು ಬೆಟ್ಟದ ಪವಾಡ ಸಂತ ಜೋಸೆಫ್ ವಾಸ್ ರವರ ವಾರ್ಷಿಕ ಹಬ್ಬಕ್ಕೆ ಹೊರಟಿದ್ದೇನೆ. ಬನ್ನಿ, ಅಲ್ಲಿ ಏನೆಲ್ಲ ನಡೆಯುತ್ತಿದೆ ನಿಮಗೆ ವಿಡಿಯೋ ಮುಖಾಂತರ ತೋರಿಸುತ್ತೇನೆ. ಈಗ ನಾನು ಮುಡಿಪು ಬಂದು ತಲುಪಿದೆ. ಈಗ ಪವಾಡ ಜಾಗಕ್ಕೆ ರಿಕ್ಷಾದಲ್ಲಿ ಹೋಗ್ತಿದ್ದೇನೆ. ಈಗ ಪವಿತ್ರ ಜಾಗಕ್ಕೆ ಬಂದು ತಲುಪಿದೆ. ಇಲ್ಲಿ 10:00ಗೆ ಪೂಜೆ ಆರಂಭವಾಗುವುದು. ಭಕ್ತಾದಿಗಳು ಬಂದು ಸಂತ ಜೋಸೆಫ್ ವಾಸ್ರವರಿಗೆ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಬಿಷಪ್ ಅಲೋಷಿಯಸ್ ಪೌಲ್ ರವರು ಬಂದು ತಲುಪಿದರು. ಇಲ್ಲಿನ ಗುರುಗಳು ಅವರನ್ನು ಸ್ವಾಗತಿಸಿದರು. ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಬಿಷಪ್ ಅಲೋಷಿಯಸ್ ಪೌಲ್ ರವರು ಬಂದು ತಲುಪಿದರು. ಇಲ್ಲಿನ ಧರ್ಮಗುರುಗಳು ಅವರಿಗೆ ಸ್ವಾಗತಿಸಿ ಈಗ ಚರ್ಚ್ ಕಡೆಗೆ ಆಗಮನ. ಹತ್ತುವರೆ ಆಯಿತು. ಈಗ ಪೂಜೆ ಆರಂಭವಾಯಿತು. उडास असा तुम्ही येतात आणि अशें आमी जुजेवासाक मान करता. तो जुजेवास आमकां आदार दिवन दी. ह्या वर्सा वेंचुल्लो तो संदेश आमच्या कुटुंबाक तो हांगा आयिल्ल्या वेळार कुटुंबाची भेट करून गोंयांत पांय वटेन आयिल्लो, खाली पांयांनी आयिल्लो, वाटेर मोदें मोदें रावन कुटुंबाक भेट करून काजारां जाय तितलीं काजारां करून भुरग्यांक बाबतींत दिवंक आनी अशें ताणें ती सेवा दिल्ली आसा. आनी हांगासर तो तुमच्या मलगड्यांक तीच सेवा ताणें दिल्ली, कुटुंबाची सेवा. कुटुंबाक बसावन दिल्लें आनी कुटुंबाक बरें केल्लें. तोच जुजेवास आमच्या कुटुंबाक आतां आशिर्वाद दिवन दी म्हणून हांव आशेता आनी मागता. माझ्या मनशाचा गॅलक्सा तुमकां वाती भेटोवंक अवकाश आसा. ते गनुडासो वर्सामध्ये हरी एका बरेक शुक्रारा 10 वरांचे तेस आनी कुंसारा 10:30 वरांचे आराधना आनी मीस आनी उपरांत नोवेन तशेंच यात्रिकांक जेवण आयोजन केलां. जेवणाची व्यवस्था या पवित्र तळार जाता. भक्तिकांनी जेवण खाण घेवन हांगासर वयर मटवाक येवं येत, नाजाल्यार मटवाच्या फाटल्या कुशीन वचचें, फाटी वचचें. थंयसर पिवचे उदकाची व्यवस्थाय आसा. दया करून जेवणाच्या ಕೌಂಟರ್ ಲಾಗಿ. ಇದು ಧ್ಯಾನ ಗುಹೆ, ಪ್ರಾರ್ಥನೆ ಮಾಡುವಂಥ ಭಕ್ತಾದಿಗಳು ಬಂದು ಧ್ಯಾನ ಕೂಟ ಅಂತ ಹೇಳ್ತಾರೆ. ಇದು ಇಲ್ಲಿ ಬಂದು ಪ್ರಾರ್ಥಿಸುತ್ತಾರೆ. ಇಲ್ಲಿ ಸೈಲೆಂಟ್ ಪ್ಲೇಸ್. ಇಲ್ಲಿ ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡಲು ಒಳ್ಳೆ ವಾತಾವರಣ ಇದೆ ಇಲ್ಲಿ. ಹಾಗೂ ಇದು ಧ್ಯಾನ ಗುಹೆಗೆ ಬರುವ ದಾರಿ. ಇದು ಎಂಟ್ರೆನ್ಸ್ ಇದು. ಒಳ್ಳೆ ಪ್ರಾರ್ಥನೆ ಮಾಡಲು ಒಳ್ಳೆ ವಾತಾವರಣ ಇದು. ಒಮ್ಮೆ ಈ ಪವಾಡ ಜಾಗಕ್ಕೆ ಬಂದು ಭೇಟಿ ನೀಡಿ. ಒಳ್ಳೆ ಮನಸ್ಸಿಗೆ ನೆಮ್ಮದಿ ದೊರಕ್ತದೆ. ಮಧ್ಯಾಹ್ನದ ಪೂಜೆ ಆದ ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇತ್ತು ಬಂದ ಭಕ್ತಾದಿಗಳಿಗೆ. ಹಾಗೂ ಸಂಜೆ ಕೂಡ ಪೂಜೆ ಇದೆ. ಸಂಜೆ ಪೂಜೆ ಆಗಿ ರಾತ್ರಿ ಬಂದ ಭಕ್ತಾದಿಗಳಿಗೆ ಕೂಡ ಊಟದ ವ್ಯವಸ್ಥೆ ಇದೆ. ಈ 3 ದಿನ ಪನ್ನೀರ್ ದೇವಾಲಯದ ಜನರು ದಿನದ 2 ಹೊತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಪಾಯಸ ಒಳ್ಳೆದುಂಟಾ? ಸೂಪರಾ? ಕಡಲೆಬೇಳೆ ಸಾಗು ಪಾಯಸ. ಇಲ್ಲಿ ತುಂಬ ಮಂದಿ ನಮ್ಮ ಸಂಬಂಧದವರೆಲ್ಲ ಸಿಕ್ಕಿದ್ರು. ನಮ್ಮ ಕಸಿನ್ಸ್ ಇವರು ನನ್ನ ತಂಗಿಯ ನಾದಿನಿ ಹಾಗೂ ಇವರು ನನ್ನ ದೊಡ್ಡಮ್ಮನ ಮಕ್ಕಳು ಕಸಿನ್, ನನ್ನ ತಂಗಿ ಫ್ಯಾಮಿಲಿ. ಹಾಗೂ ಇಲ್ಲಿ ಇದು ನನ್ನ ತಂಗಿಯ ಫ್ರೆಂಡ್ಸ್. ಊರಿನವರು ನೆಂಟರು ತುಂಬ ಜನ ಸಿಕ್ಕಿದರು. ಇದು ಈ ಚರ್ಚ್ ಒಳಗಡೆ ಅಲ್ತಾರ್. ನಮಗೆ ಅಂದರೆ ಒಳಗೆ ನಾವು ಬರುವಾಗ ಫುಲ್ಲಾಗಿತ್ತು ಚರ್ಚಿನ ಒಳಗೆ, ಹಾಗೆ ಹೊರಗಡೆ ಕೂತ್ಕೊಂಡಿದ್ದೆ. ಹಾಗೆ ನನಗೆ ಚರ್ಚ್ ಅಲ್ತಾರ್ ತೋರಿಸಲು ಸಾಧ್ಯವಾಗಲಿಲ್ಲ. ಇದು ತುಂಬ ದೊಡ್ಡದಿದೆ ಚರ್ಚ್. ಇವರು ಸಂತ ಜೋಸೆಫಾಸ್. ಕ್ರಿಸ್ತಶಕ 1651ರಲ್ಲಿ ಇವರು ಗೋವಾದ ಬೆನೆವಲಿಯಲ್ಲಿ ಜನಿಸಿದರು. ಇವರ ತಂದೆ ಕ್ರಿಸ್ತೋಫರ್ ವಾಸ್ ಮತ್ತು ತಾಯಿ ಮರಿಯಾ ಮಿರಾಂದಾ. ಇವರ ಕುಟುಂಬವು ದೇವರ ಪ್ರೀತಿಗೆ ಹಾಗೂ ದೇವಭಕ್ತಿಯಿಂದ ತುಂಬಿದಂಥದ್ದು. ಸಂತ ಜೋಸೆಫ್ ವಾಸ್ರವರು ಸಣ್ಣಂದಿನಿಂದಲೇ ದೇವರ ಪ್ರೀತಿಗೆ ಹಾಗೂ ಭಕ್ತಿಯಿಂದ ತುಂಬಿದವರು. ಇತರರಿಗೋಸ್ಕರ ಪ್ರಾರ್ಥಿಸುವುದು ಅವರ ಧರ್ಮಗುಣ. ಜೋಸೆಫಾಸ್ ಯುವಕನಾಗಿದ್ದಾಗ ಅವರಲ್ಲಿ ಯಾಜಕನಾಗುವ ಲಕ್ಷಣಗಳು ಕಾಣುತ್ತಿದ್ದವು. ಇದಕ್ಕೆ ಅವರ ತಂದೆ ತಾಯಿ ತುಂಬ ಪ್ರೋತ್ಸಾಹ ಹಾಗೂ ಉತ್ತೇಜನ ಕೊಡುತ್ತಿದ್ದರು. ಅವರ ಇಚ್ಛೆಯ ಪ್ರಕಾರ ಜೋಸೆಫಾಸರು ಯಾಜಕರಾದರು. ಯಾಜಕರಾದ ನಂತರ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ದೇವರಿಗೋಸ್ಕರ ಸಮರ್ಪಿಸಿದರು. ಯಾಜಕರಾದ ನಂತರ ನಮ್ಮ ಕೆನರಾ ಪ್ರದೇಶಕ್ಕೆ ಬಂದು ತಮ್ಮ ಸೇವೆಯನ್ನು ನೀಡಿದರು. ಕುಂದಾಪುರ, ಗಂಗೊಳ್ಳಿ ಇಲ್ಲಿನ ಪರಿಸರದ ಜನರಿಗೆ ದೇವರ ಸಂದೇಶ ಹಾಗೂ ಜನರ ಸೇವೆಯನ್ನು ಮಾಡಿ ನಂತರ ನಮ್ಮ ಮಂಗಳೂರಿಗೆ ಬಂದು ಅಂದಿನ ಬಿಷಪ್ರವರ ಪರವಾನಗಿ ಮೇರೆಗೆ ಪನ್ನೀರ್ ದೇವಾಲಯದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದರು. ಜೋಸೆಫಾಸ್ರವರು ಸತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದರು. ಇದ್ದದನ್ನು ಇದ್ದ ಹಾಗೆ ಹೇಳುವ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ಅವರಿಗೆ ವಿರೋಧಿಗಳೂ ಇದ್ದರು. ಹೀಗೆ ಕ್ರಿಸ್ತಶಕ 1684ರಲ್ಲಿ ಪನ್ನೀರ್ ದೇವಾಲಯದಲ್ಲಿದ್ದಾಗ ಪಾಪಿಗಳು ಮೋಸದ ಜಾಲ ಮಾಡಿ ರಾತ್ರಿ ವೇಳೆ ಜೋಸೆಫಾಸ್ರ ಮನೆಯ ಬಾಗಿಲು ತಟ್ಟಿದರು. ಜೋಸೆಫಾಸರು ಬಾಗಿಲು ತೆರೆದರು. ಪಾಪಿಗಳು ಹೇಳಿದರು, ಒಬ್ಬರು ನನ್ನನ್ನು ಕೊಲ್ಲುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಈ ವೇಳೆ ತಮ್ಮೊಂದಿಗೆ ಬರಲು ಒಂದು ಗಳಿಗೆ ನನಗೆ ಜೋಸೆಫಾಸ್ ಮಾಡಲು ಅವಕಾಶ ನೀಡಿ ಅವರೊಂದಿಗೆ ನಡೆದರು. ಮುಂದೆ ಹೋಗುವಾಗ ಗೀಡಿಗಳು ನಕ್ಕರು. ಗುಡ್ಡದ ಹತ್ತಿರ ಅವರನ್ನು ಕೊಲ್ಲಲು ಪ್ರಯತ್ನ ಮಾಡಿದರು. ಪ್ರಾರ್ಥನೆ ಮಾಡಲು ಅವಕಾಶ ಅವರು ಹೇಳಿದರು. ಜೋಸೆಫಾಸ್ ಇದ್ದ ಜಾಗದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸುವಾಗ ತಕ್ಷಣ ಗುಡುಗು ಸಿಡಿಲು ಆರಂಭವಾಗಿ ಅವರು ಮೊಣಕಾಲು ಹಾಕಿದ ಜಾಗದಲ್ಲಿ ನೀರಿನ ಚಿಲುಮೆ ಉಕ್ಕಿ ಬಂತು. ಇಂದಿಗೂ ಒಂದು ಹೊಂಡದಲ್ಲಿ ನೀರಿನ ಚಿಲುಮೆ ನೋಡಲು ಸಿಗುತ್ತದೆ. ಇದು ಪನ್ನೀರ್ ಚರ್ಚ್ನಲ್ಲಿ ನಡೆದಂತಹ ಸಂತ ಜೋಸೆಫ್ರವರ ಜೀವನ ಚರಿತ್ರೆ. ತುಂಬ ಚೊಕ್ಕದಾಗಿ ನಾನು ವಿವರಿಸಿದ್ದೇನೆ. ಇವರ ಬಗ್ಗೆ ಹೇಳುವುದಾದರೂ ಇನ್ನೂ ಅನೇಕ ಇದೆ. ಅನೇಕ ಪವಾಡಗಳನ್ನು ಮಾಡಿದವರು. ಇವರು ಈಗ ಸಂತ ಪದವಿಗೆ ಏರಿಸಿದ್ದಾರೆ ಇವರನ್ನು. ಹಾಗೂ ಒಮ್ಮೆ ಬಂದು ಈ ಜಾಗಕ್ಕೆ ಭೇಟಿ ನೀಡಿ. ಪೂಜೆ ಆದ ನಂತರ ನಮ್ಮ ಸಂಬಂಧಿಕರೆಲ್ಲ ಸಿಕ್ಕಿದ್ರು. ಇವರು ನನ್ನ ದೊಡ್ಡಮ್ಮನ ಮಗ ಮತ್ತು ಅವರ ಹೆಂಡತಿ ಮಕ್ಕಳು. ಊಟ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನದ ಹೊತ್ತಿಗೆ ಸಾಧಾರಣ 3 ಗಂಟೆ ಆಗಿದೆ. ವಾಪಸ್ ಮನೆಗೆ ಹೊರಟೆವು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ.